ನಾನು ಗಿಡಕಳ್ಳಿಯಲ್ಲಿಂದ ಅಲ್ಲಿ ಒಂದು ಆಫೀಸ್ ನಡೀತಾ ಇದ್ದೀನಿ, ಗ್ಲೋಬಲ್ ಹೈರ್ ಅಂತ ಹೇಳ್ಬಿಟ್ಟು. ಅವ್ರು ನನಗೆ ಇಲ್ಲಿ ಒಂದು ರೀಜನ್ ಅಂತ ನನ್ನ ಅಲ್ಲಿಂದ ಕರ್ಕೊಂಡ್ಬಂದಿರೋದು ರೀಜನ್ ಕೇರಳದಿಂದ. ನಾವು ರೀಜನ್ನೇ ಬಂದಿರೋದು, ಇಲ್ಲಿ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಆಫೀಸ್ ಎಲ್ಲ ತಗೊಂಡಿದ್ದೀನಿ. ನಾವು ಎಲ್ಲ ನೋಡ್ಬಿಟ್ಟು ಎಲ್ಲ ಕ್ಲಿಯರ್ ಆಗ್ಬಿಟ್ಟು ಓಪನ್ ಮಾಡಿದೆ. ಅವನು ಇಲ್ಲಿಂದ ಸ್ವಲ್ಪ ನನ್ನ ಹತ್ರನೇ ಚಿಟ್ಟಿಂಗ್ ಮಾಡಿದೆ. ಅವನು ಸರಿ ಇಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ರೆ ಅವನ ನಾನು ಕಳಿಸ್ಬಿಟ್ಟಿದ್ದೆ. ಅದ್ರ ಮೇಲೆ ನಾನು ಕೇರಳದಲ್ಲಿ ಇವೆಂಟು 2-3 ಕೇಸ್ ಇದೆ, ವಿಸಾ ಚೀಟಿಂಗ್ ಕೇಸ್ ಇದೆ, ಮತ್ತು ಕೈಕೊಡಗರಿ ಪೊಲೀಸ್ ಸ್ಟೇಷನ್ಲಿ ಬೇರೆ ಒಂದು ಕೇಸ್ ಇದೆ, ಇಟಿ ಪೊಲೀಸ್ ಸ್ಟೇಷನ್ಲಿ ಕೇಸ್ ಇದೆ. ಅದಕ್ಕೆ ಶೇಷ ಅವನು ನಾನು ಇಲ್ಲಿಂದ ಕಳಿಸ್ಬಿಟ್ರ ಮೇಲೆ ಅಕ್ಷಯ್ ಅಂತ ಒಬ್ಬ ಇಲ್ಲಿ ಕಳ್ಸಕ್ಕೆ ಬಂದವನು. ನನಗೆ ಗೊತ್ತಾಗಿರೋದು ಅವನೇ ಇಲ್ಲಿ ಕಳ್ಸೋದು ಬಿಟ್ಟಿರೋದು ಇಲ್ಲೆಲ್ಲ. ಅವನು ನನ್ನ ವಾಟ್ಸಪ್ಪು ನನ್ನ ವಾಟ್ಸಪ್ಪೆಲ್ಲ ಹ್ಯಾಕ್ ಮಾಡಿಬಿಟ್ಟು ನನ್ನ ವಾಟ್ಸಪ್ಪಲ್ಲಿ ಏನು ಬರ್ತಾ ಇದೆಯಾ ಹೋಗ್ತಾ ಇದೆಯಾ ಎಲ್ಲ ನೋಡಿಕೊಂಡು ನನಗೆ ಜಾಸ್ತಿ ತೊಂದರೆ ಕೊಡ್ತಾರೆ. ಅದಕ್ಕೆ ಸೆಷನ್ ನನಗೆ ಸ್ವಲ್ಪ ಇಲ್ಲಿಂದ ಅಟ್ಯಾಕ್ ಬಂದಿದೆ ಟೆನ್ಷನಲ್ಲಿ. ಇವೆಲ್ಲ ಟೆನ್ಷನ್ ಕೊಟ್ಟಿರೋದು ಇದು ಇದೆಲ್ಲ ಪ್ರಶ್ನೆ. ಮತ್ತು ನಾನು ಹಾಸ್ಪಿಟ್ಲಿಗೆ ನನ್ನ ತಗೊಂಡೋಗಿ ಅಡ್ಮಿಟ್ ಮಾಡಿದ್ದೆ. ಅಲ್ಲಿ ನಾನು ಅಡ್ಮಿಟ್ ಇದ್ದೆ, ICU ಇರುವಾಗ ಅವನು ಆಫೀಸಲ್ಲಿ ಬಂದ್ಬಿಟ್ಟು 1,85,000 ನನ್ನ ರೈಟ್ ಸೈಡ್ ಇರೋದು ಡ್ರೋವಲ್ಲಿಂದ ತಗೊಂಡೋಗಿದೆ. ಮತ್ತು ನನ್ನದು ಒಂದು ಗಡಿ ಇತ್ತು, ಗಡಿಯನ್ನು ತಗೊಂಡೋಗಿದೆ. ಅದು ದುಡ್ಡು ಮೇಲೆಗಡೆ ನಾನು ಮಡಗಿರೋದು ಒಂದು ಗಡಿ, ಒಂದು ಇದು 2 ತಗೊಂಡೋಗಿದೆ. ಮತ್ತು ಅವನ ಕಾಲ್ ಮಾಡಿದ್ರೆ ಬಗ್ಗೆ ಇರಲಿಲ್ಲ. ಅವನಿಗೆ ಎಲ್ಲಿ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಪಕ್ಕದಲ್ಲೆಲ್ಲರೂ ನನ್ನ ಮನೆ ಇದೆ, ಅದು ನನಗೆ ಗೊತ್ತು. ಮನೆಯಲ್ಲಿ ಹೋಗಿಲ್ಲ, ನಾನು ನೋಡ್ತಾ ಇದ್ದೀನಿ ಮನೆಯಲ್ಲಿ ಅಂತ. ಅದೇ